ನಮಸ್ಕಾರ. ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್ ಆಫ್ ಕಾಂಪಿಟೇಷನ್ ಚಾಪ್ಟರ್. ಓಕೆ, ಡೈರೆಕ್ಟಾಗಿ ನಾನು ಕಾನ್ಸೆಪ್ಟ್ಸಿಗೆ ಬರ್ತಾ ಇದ್ದೀನಿ ಈಗ. ಸೊ ನಾನು ಇದನ್ನ ಅರೇಂಜ್ ಮಾಡ್ಬಿಡ್ತೇನೆ, ಯಾಕಂದರೆ ನಿಮ್ಮ ಕ್ವಶನ್ ಕರೆಕ್ಟಾಗಿ ಕಾಣೋದಿಲ್ಲ. ಸೊ ಕ್ವಶನ್ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ, ಓದಿ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಕ್ವಶನ್ ಏನು ಹೇಳ್ತಾ ಇದೆ ಅಂತ. ಸೊ ಐ ಥಿಂಕ್ ನಿಮಗೆ ಓಕೆ ಸಾಕಲ್ವಾ, ಕ್ವಶನ್ ಅರ್ಥ ಆಯ್ತಲ್ವಾ? ಓಕೆ, ನಾನು ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕ್ವಶನ್ ಏನು ಹೇಳ್ತಾ ಇದೆ ಅಂದರೆ, ಓಕೆ ಅವ್ರು ನಿಮ್ಗೊಂದು ವರ್ಡ್ ಕೊಟ್ಟಿದ್ದಾರೆ, ವರ್ಡ್ ಕಂಪ್ಯೂಟರ್ ಅಂತ. ಸೊ ಹೌ ಮೆನಿ ಡಿಫ್ರೆಂಟ್ ಅರೇಂಜ್ಮೆಂಟ್ಸ್ ಆರ್ ಪಾಸಿಬಲ್ ಸಚ್ ದಟ್ ಆಲ್ ದ ವರ್ಡ್ ಶುಡ್ ಕಮ್ ಟುಗೆದರ್ ಅಂತ ನೋಡಿ. ಇನ್ನೇವರೆಗೂ ಅಂದರೆ ಲಾಸ್ಟ್ ವಿಡಿಯೋವರೆಗೂ ನಾವೇನು ಕಲ್ತಿದ್ವಿ ಅಂದರೆ, ಪ್ಲೇಸಸ್ಗಳಲ್ಲಿ ಲೆಟರ್ಸ್ಗಳನ್ನು, ನಂಬರ್ಸ್ಗಳನ್ನು, ಡಿಜಿಟ್ಸ್ಗಳನ್ನು ಅರೇಂಜ್ ಮಾಡೋದು ಕಲ್ತಿದ್ವಿ. ಈಗ ಅದ್ರ ಮೇಲೆ ಪ್ರಶ್ನೆಗಳು ಹೇಗೆ ಬರ್ತವೆ ಅಥವಾ ಕ್ವಶನ್ಸ್ಗಳು ಹೇಗೆ ಬರ್ತವೆ ಅಂದರೆ ಈ ರೀತಿ. ಅಂದರೆ ಏನಿಲ್ಲಿ ಕಂಪ್ಯೂಟರ್ನ ವರ್ಡ್ ಕೊಟ್ಟಿದ್ದಾರೆ, ಇದರಲ್ಲಿರೋ ಓವೆಲ್ಸ್ಗಳು ಏನಿದಾವೆ ಅಲ್ವಾ. ಸೊ ನಿಮ್ಗೆ ಗೊತ್ತಿದೆ, ಆಲ್ಫಾಬೆಟಲ್ಲಿ ಓವೆಲ್ಸ್ ಆಗಿದ್ದಾವೆ, AEIOU. ಈ ಓವೆಲ್ಸ್ಗಳು ಆಲ್ವೇಸ್ ಶುಡ್ ಕಮ್ ಟುಗೆದರ್. ಅಂದರೆ ನೀವು ಕಂಪ್ಯೂಟರಲ್ಲಿ ಇರುವಂಥ ಲೆಟರ್ಸ್ಗಳನ್ನ ಅರೇಂಜ್ ಮಾಡಿದ್ರೆ ನಾವೇನು ಮಾಡ್ತೀವಿ, ನಾರ್ಮಲ್ ಟೋಟಲ್ ಹೌ ಮೆನಿ ಡಿಫ್ರೆಂಟ್ ಆಫ್ ಅರೇಂಜ್ಮೆಂಟ್ಸ್ ಆಫ್ ಪಾಸಿಬಲ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಬಿಡ್ತೀವಿ. ಈಗ ಅದ್ರಲ್ಲಿ ಏನು ಕಂಡೀಷನ್ ಬರುತ್ತೆ, ಈಗ ಕಂಡೀಷನ್ ಬೇಸ್ಡ್ ಸ್ಟಾರ್ಟ್ ಆಗ್ತವೆ ಇವಾಗಿಂದ. ಸೊ ಕಂಡೀಷನ್ ಬೇಸ್ಡ್ ಏನು, ಆಲ್ ದ ಓವಲ್ಸ್ ಶುಡ್ ಕಮ್ ಟುಗೆದರ್, ಅಂದರೆ ಇದರಲ್ಲಿರುವಂಥ ಓವಲ್ಸ್ಗಳು ಜೊತೆಯಾಗಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಮಾಡ್ತಾ ಹೋದ್ರೆ ಎಷ್ಟು ಅರೇಂಜ್ಮೆಂಟ್ಸ್ಗಳು ಇದಾವೆ ಅಂತ. ಓಕೆ, ಕೊಟ್ಟಿರೋ ವರ್ಡ್ ಏನಿದೆ ಇಲ್ಲಿ, ಕಂಪ್ಯೂಟರ್ ಅಂತ ಇದೆ, ಹೌದಲ್ವಾ? ಸೊ ದೊಡ್ಡದಾಗಿ ಬರಿತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು, ಅಂದರೆ ಕ್ಲೀನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು. ಸೊ ಕಂಪ್ಯೂಟರ್, ಇದರಲ್ಲಿ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋದು ಫರ್ದರ್ ನೋಡಿ. ಕ್ವಶನ್ ನಾವು ಓದಿದ ಕೂಡ ನಮ್ಗೆ ತುಂಬ ಡಿಫಿಕಲ್ಟ್ ಅಂತ ಅನಿಸುತ್ತೆ, ಬಟ್ ತುಂಬ ಈಸಿ ಇದೆ. ಸೊ ಫಸ್ಟ್ ನೀವೇನು ಮಾಡಬೇಕು, ಓವಲ್ಸ್ನ ಲಿಸ್ಟ್ ಮಾಡಿ. ಓವಲ್ಸ್ ಯಾವ್ಯಾವ ಇದಾವೆ ಅಂದರೆ ಆಲ್ಫಾಬೆಟಲ್ ಅಲ್ಲ, ಈ ಕೊಟ್ಟಿರೋ ವರ್ಡಲ್ಲಿ ಓವಲ್ಸ್ ಯಾವ್ಯಾವ ಇದಾವೆ. ಸೊ ಫಸ್ಟ್ ಓವಲ್ ಯಾವಿದೆ, O, ರೈಟ್. ಆಮೇಲೆ U, ಅದಾದಮೇಲೆ E ಇದೆ. ಈ ಮೂರು ಓವಲ್ಸ್ ಅದು OUE ಇನ್ ದಿಸ್ ವರ್ಡ್. ಇದಾದ್ಮೇಲೆ ಕಾನ್ಸನೆಂಟ್ಸ್ ನೋಡಿ. ಸೊ ಕಾನ್ಸನೆಂಟ್ಸ್ ಯಾವ್ಯಾವ ಇದಾವೆ ಇದರಲ್ಲಿ, C ಇದೆ, M, P, T ಅಂಡ್ R. ಸೊ ಇವೆಲ್ಲ ಏನಾಗುತ್ತೆ, ಕಾನ್ಸನೆಂಟ್ಸ್ ಆಗ್ತವೆ. ಈಗ ಅವ್ರು ಏನು ಹೇಳ್ತಾ ಇರೋದು, ದೀಸ್ ಓವಲ್ಸ್ ಅಂದರೆ ಯಾವ್ಯಾವು, OUE ಶುಡ್ ಆಲ್ವೇಸ್ ಕಮ್ ಟುಗೆದರ್. ಎಲ್ಲೇ ಬಂದು ಕೂಡ ಈ ಮೂರು ಜೊತೆಯಾಗೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಈ ಮೂರು ಜೊತೆಯಾಗಿ ಇರ್ಬೇಕಲ್ವಾ, ಯಾವಾಗಲೂ ಈ ಮೂರು ಜೊತೆಯಾಗಿ ಇರ್ಬೇಕು. ಏನ್ ಮಾಡ್ತೀರಾ, ಈ ಮೂರು ಲೆಟರ್ಸ್ಗಳನ್ನ ಒಂದು ದಾರ ತಗೊಂಡ್ಬಿಟ್ಟು ಕಟ್ಬಿಡಿ. ಅಂದ್ರೆ ಇಮ್ಯಾಜಿನೇಷನ್ ಅಲ್ಲಿ ಈ ಮೂರನ್ನ ಏನ್ ಮಾಡ್ತೀರಾ, ದಾರ ತಗೊಂಡು ಕಟ್ಬಿಡಿ, ಒಂದೇ ಗ್ರೂಪ್. ಈ ಗ್ರೂಪ್ ಅಲ್ಲಿ ಏನೇನಿದೆ ಅಪ್ಪ, O ಇದೆ, U ಇದೆ, E ಇದೆ. ಈ ಮೂರು ಲೆಟರ್ಸ್ಗಳು ಇದಾವೆ ಈ ಗ್ರೂಪ್, ಸರಿನಾ? ಸೊ ಇದು ಹೇಗೆ ಇಟ್ಕೊಳ್ಳಿ. ಈಗ ಈ ಗ್ರೂಪ್ ಆಫ್ ಓವಲ್ಸ್ ನೀವು ಎಲ್ಲಿ ಅರೇಂಜ್ ಮಾಡಬೇಕು, ಇಲ್ಲಿ ಕೊಟ್ಟಿರುವಂತ CMPTR. ಸೊ ಈ ಇಷ್ಟು ಜನಗಳ ಜೊತೆಗೆ ಈ ಮೂರು ಲೆಟರ್ ಕೂಡ ಹೋಗಿ ಜೊತೆಗಿರ್ಬೇಕು. ಬಟ್ ಈ ಮೂರು ಲೆಟರ್ಸ್ ಎಲ್ಲಾದ್ರೂ ಬರ್ಬೋದು, ಹೌದಲ್ವಾ? ಈ ಗ್ರೂಪ್ ಆಫ್ ಓವಲ್ಸ್ ಇಲ್ಲಿ ಮಧ್ಯ ಬರ್ಬೋದು, ಓವಲ್ ಗ್ರೂಪ್, ಅದಲ್ವಾ? ಇಲ್ಲಿ ಓವಲ್ ಗ್ರೂಪ್ ಬರ್ಬೋದು, ಅಥವಾ ಇಲ್ಲಿ ಓವಲ್ ಗ್ರೂಪ್ ಬರ್ಬೋದು, ಅಥವಾ ಇಲ್ಲಿ ಓವಲ್ ಗ್ರೂಪ್ ಬರ್ಬೋದು, ಕೊನೆಗಾದ್ರೂ ಬರ್ಬೋದು, ಅಥವಾ ಫಸ್ಟಿಗೆನೆ ಗ್ರೂಪ್ ಆಫ್ ಓವಲ್ಸ್ ಬಂದ್ಬಿಟ್ಟು ಆಮೇಲೆ ಈ ಲೆಟರ್ಸ್ಗಳು ಅರೇಂಜ್ ಆಗ್ಬೋದು. ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ಈಗ ಗ್ರೂಪ್ ಆಫ್ ಓವಲ್ಸ್ ನಾವು ಒಂದು ಎಂಟಿಟಿ ಅಥವಾ ಒಂದು ಎಲಿಮೆಂಟ್ ಅಂತ ತಗೊಂಡ್ರೆ, ಈ ಒಂದು ಎಲಿಮೆಂಟ್ ಜೊತೆಗೆ ಈ 6 ಎಲಿಮೆಂಟ್ಸ್, 6 ಇದಾವ ನೋಡಿ, 1 2 3 4 5, ಓಕೆ 5 ಎಲಿಮೆಂಟ್ಸ್. ಈ 5 ಎಲಿಮೆಂಟ್ಸ್ ಜೊತೆಗೆ ಇನ್ನೊಂದು ಎಲಿಮೆಂಟ್ ಯಾವ್ದದು, ಗ್ರೂಪ್ ಆಫ್ ಓವಲ್ಸ್ ಇರುತ್ತೆ, ಹೌದಲ್ವಾ? ಟೋಟಲ್ ಎಷ್ಟು ಎಲಿಮೆಂಟ್ಸ್ ಆಗ್ತವೆ, ಈಗ ಟೋಟಲ್ 6 ಎಲಿಮೆಂಟ್ಸ್ ಆಗ್ತವೆ. ಯಾವ್ಯಾವು, ಈ 5 ಜೊತೆಗೆ ಗ್ರೂಪ್ ಆಫ್ ಎಲಿಮೆಂಟ್ಸ್. ಈ 6 ಎಲಿಮೆಂಟ್ಸ್ ನೀವು ಅರೇಂಜ್ ಮಾಡಬೇಕು. ಅರ್ಥ ಆಗ್ತದನಾ? ಇಲ್ಲಿ 6 ಎಲಿಮೆಂಟ್ಸ್ ನ ಅರೇಂಜ್ ಮಾಡಬೇಕು. ಇನ್ ಹೌ ಮೆನಿ ಡಿಫರೆಂಟ್ ವೇಸ್ ಯು ಕ್ಯಾನ್ ಅರೇಂಜ್ ದೆಮ್, 6 ಫ್ಯಾಕ್ಟೋರಿಯಲ್ ವೇಸ್. ಅರ್ಥ ಆಗ್ತಿದೆ ಅಲ್ವಾ? ಟೋಟಲ್ 6 ಎಲಿಮೆಂಟ್ಸ್ ಇದಾವೆ. ಇದಾದ ತಕ್ಷಣ ನೀವೇನು ಮಾಡಬೇಕು, ಈಗ ನೋಡಿ ನಾನೇನಂದೆ, ಈ ಗ್ರೂಪ್ ಆಫ್ ಓವಲ್ಸ್ ಎಕ್ಸಾಂಪಲ್ ಇಲ್ಲಿ ಕೊನೆಗೆ ಬರುತ್ತೆ ಅಂತ ತಿಳ್ಕೊಳ್ಳಿ, ಓಕೆನಾ? ಈ ಗ್ರೂಪ್ ಆಫ್ ಓವಲ್ಸ್ ಇಲ್ಲಿ ಕೊನೆಗೆ ಬರ್ತಾ ಇದೆ. ಈಗ ಈ ಕೊನೆಗೆ ಬರ್ತಾ ಇದೆ ಅಂದ್ರೆ OUE ಇದೇ ಆರ್ಡರ್ ಅಲ್ಲೇ ಬರ್ಬೇಕಂತ ಏನು ರೂಲ್ಸ್ ಇಲ್ಲ ಅಲ್ಲ, ಹೌದಲ್ವಾ? OUE ನೋಡಿ, ಇಲ್ಲಿ ಕೊನೆಗೆ OUE ನಾದ್ರೂ ಬರ್ಬೋದು, ಅಥವಾ UOE ನಾದ್ರೂ ಬರ್ಬೋದು, EUO ನಾದ್ರೂ ಬರ್ಬೋದು, ಯಾವ ರೀತಿನಾದ್ರೂ ಬರ್ಬೋದು, ಹೌದಲ್ವಾ? ಹೀಗೆ ನಾವೇನ್ ನೋಡ್ಬೇಕು ಅಂತಂದ್ರೆ, ಈ ಮೂರು ಓವಲ್ಸ್ಗಳೇನಿದಾವಲ್ವಾ, ಅವು ತಮ್ಮೊಳಗಡೆನೆ ಎಷ್ಟು ರೀತಿಯಲ್ಲಿ ಅರೇಂಜ್ ಆಗ್ತವೆ. ಸೊ ಈಗ 3 ಓವಲ್ಸ್ಗಳಿದಾವೆ. These 3 ovals can be arranged themselves in 3 factorial ways, ಹೌದಲ್ವಾ? ಸೊ ಇಲ್ಲಿಗೆ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ನೀವು ಜಸ್ಟ್ 6 ಫ್ಯಾಕ್ಟೋರಿಯಲ್ ಅಂತ ಬಂದ್ರೆ ಅಲ್ಲಿಗೆ ಮುಗಿಯೋದಿಲ್ಲ. ಹೌದು, 6 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಅರೇಂಜ್ ಮಾಡ್ಬೋದು. ಜೊತೆಗೆ ಈ ಓವಲ್ಸ್ಗಳು ಏನೇನಿದಾವೆ ಆ ಮೂರು ಕೂಡ 3 ಫ್ಯಾಕ್ಟೋರಿಯಲ್ ಬೇಸ್ ಅಲ್ಲಿ ಅರೇಂಜ್ ಆಗ್ಬೋದು, ಹೌದಲ್ವಾ? ಸೊ ಹಾಗಾಗ್ಬಿಟ್ಟು ಟೋಟಲ್ ಆನ್ಸರ್ ಏನಾಗುತ್ತೆ, 6 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. 6 ಫ್ಯಾಕ್ಟೋರಿಯಲ್ ಎಷ್ಟು, ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ನೆನ್ಪಿಟ್ಕೋಬೇಕು ಅಂತ, 720, ಹೌದಲ್ವಾ? 3 ಫ್ಯಾಕ್ಟೋರಿಯಲ್ ಎಷ್ಟು, 6. ಸೊ 6 into 720 you have to multiply. 6 0 0, 6 2 12, 2 1 carry, 6 7 42 plus 1 43.
ಸೊ 4320 ಅಂದರೆ 4320 ಅರೇಂಜ್ಮೆಂಟ್ಸ್ಗಳು ನೀವು ಮಾಡ್ಬೋದು. ಅವೆಲ್ಲ ಅರೇಂಜ್ಮೆಂಟ್ಸ್ಗಳಲ್ಲಿ ಈ 3 ಓವಲ್ಸ್ಗಳು ಯಾವಾಗಲೂ ಜೊತೆಗೆ ಬರ್ತಾ ಇರ್ತವೆ. ಅರ್ಥ ಆಯ್ತಾ? ಸೊ ನಿಮ್ಗೆ ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಜೊತೆನೆ ಈಗ ನಾನು ಬೋರ್ಡ್ ಮೇಲೆ ಸಾಲ್ವ್ ಮಾಡ್ತಾ ಇರ್ತೀನಿ, ನನ್ನ ಜೊತೆನೆ ಪೆನ್ ಪೇಪರ್ ತೊಗೊಂಡ್ಬಿಟ್ಟು ಇನ್ನೊಂದು ಬೋರ್ಡ್ ಬರ್ತೀನಿ. ಕ್ವಶನ್ ಸೇಮ್ ಇದೆ. ಓಕೆ, ಕ್ವಶನ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಈ ಕ್ವಶನ್ ಆನ್ಸರ್ನ ನನ್ನ ಜೊತೆನೆ ಸಾಲ್ವ್ ಮಾಡ್ತಾ ಹೋಗಿ. ಈ ಕಡೆ ಸೈಡ್ಗೆ ಕಂಟಿನ್ಯೂ ವಿಡಿಯೋ ಪ್ಲೇ ಆಗ್ತಾ ಇರಲಿ, ಪಕ್ಕಕ್ಕೆ ನೀವು ಸಾಲ್ವ್ ಮಾಡ್ತಾ ಹೋಗಿ. ಸೊ ಆನ್ಸರ್ಸ್ನ ನೀವು ಇಲ್ಲಿ ಏನು ಮಾಡ್ಬೋದು, ಚೆಕ್ ಮಾಡ್ಕೋಬೋದು. ಇಲ್ಲಿ ನಾನು ಮಾಡ್ತಾ ಇರ್ತೀನಲ್ವಾ, ಸೊ ಹಾಗೆ ಮಾಡಿ. ಸೊ ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಇದನ್ನ ಸಾಲ್ವ್ ಮಾಡಿ. ನಾನು ಅದನ್ನ ಬೋರ್ಡ್ ಮೇಲೆ ಈಗ ಸಾಲ್ವ್ ಮಾಡ್ತೀನಿ. ಓಕೆ, ಈ ಕಾನ್ಸೆಪ್ಟ್ ತುಂಬಾ ಈಸಿ ಇದೆ, ಏನು ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ. ಈಸಿಯಾಗಿ ನೀವು ಇದರಲ್ಲಿ ಸಾಲ್ವ್ ಮಾಡ್ಬೋದು. ಓಕೆ, ಕ್ವಶನ್ ಸೇಮ್ ಇದೆ, ಜಸ್ಟ್ ವರ್ಡ್ ಮಾತ್ರ ನಾನು ಚೇಂಜ್ ಮಾಡಿರೋದು. ಸಾಲ್ವ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ವರ್ಡ್ ಏನಂತ ಇದೆ? ಎಜುಕೇಶನ್ ಅಂತ ಇದೆ ಅಲ್ವಾ? ರೈಟ್. ಓಕೆ, ಈ ವರ್ಡ್ ಅಲ್ಲಿ ಏನೋ ಸ್ಪೆಷಲ್ ಇದೆ, ಏನ್ ಹೇಳಿ? ಈ ವರ್ಡ್ ಯಾಕೆ ಸ್ಪೆಷಲ್? ಹೌದು, ಅಂದ್ರೆ ಎಲ್ಲಾ ಓವಲ್ಸ್ಗಳು ಈ ವರ್ಡ್ ಅಲ್ಲಿ ಇದಾವೆ. ಅಂದ್ರೆ ಎ ಇ ಐ ಓ ಆಲ್ ದ 5 ಓವಲ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ವರ್ಡ್. ಸೊ ಓಕೆ, ಫೈನ್. ಪ್ರಶ್ನೆ ಅಂತ ನಿಮ್ಗೆ ಗೊತ್ತಾಗಿದೆ. ಅಂದ್ರೆ ಏನು? ಎಲ್ಲ ಓವಲ್ಸ್ಗಳು ಯಾವಾಗಲೂ ಜೊತೆಗೆ ಬರಬೇಕು, ಆ ರೀತಿ ಎಷ್ಟು ಅರೇಂಜ್ಮೆಂಟ್ಸ್ಗಳು ಪಾಸಿಬಲ್ ಇದಾವೆ ಅಂತ ಕೇಳ್ತಾ ಇದ್ದಾರೆ. ಫೈನ್, ನನ್ನ ಮೆಥಡ್ ಪ್ರಕಾರ ಹೇಗಿದೆ ಅದೇ ರೀತಿ ಮಾಡ್ತಾ ಹೋಗಿ ಆನ್ಸರ್ ಸಿಕ್ಬಿಡುತ್ತೆ. ಓವಲ್ಸ್ ಫಸ್ಟ್ ಲಿಸ್ಟ್ ಔಟ್ ಮಾಡ್ತಾ ಹೋಗ್ಬೇಕು. ಇ ಯು ಎ ಐ ಓ. ಸೊ 5 ಓವಲ್ಸ್ ನೀವು ಲಿಸ್ಟ್ ಮಾಡಿದ್ರೆ ನೆಕ್ಸ್ಟ್ ಕಾನ್ಸನೆಂಟ್ಸ್ ಯಾವ್ಯಾವು? ಡಿ, ರೈಟ್, ಸಿ, ಟಿ, ಎನ್. ಓಕೆ, ಇದರಲ್ಲಿ ಕಾನ್ಸನೆಂಟ್ಸ್ ಕಡಿಮೆ ಬಂದು, ಓಕೆ ಪರವಾಗಿಲ್ಲ. 1 2 3 4 ನೋಡಿ. ಈಗ ಯಾವಾಗಲೂ ಓವಲ್ಸ್ಗಳು ಜೊತೆಗೆ ಬರಬೇಕು ಅನ್ನೋದು ಗೊತ್ತಿದೆ. ನೀವೇನ್ ಮಾಡ್ತೀರಾ? ರೂಲ್ಸ್ ಪ್ರಕಾರ 5 ಓವಲ್ಸ್ಗಳನ್ನ ದಾರದಿಂದ ಕಟ್ಟಿ ಒಂದೇ ಗ್ರೂಪ್ ಆಫ್ ಏನಿದು ಓವಲ್ಸ್ ಅಂತೇಳಿ ನೀವು ಕನ್ಸಿಡರ್ ಮಾಡ್ತೀವಿ. ಗ್ರೂಪ್ ಆಫ್ ಓವಲ್ಸ್. ಈ ಗ್ರೂಪ್ ಆಫ್ ಓವಲ್ಸ್ ಯಾರ ಜೊತೆ ಕೂಡಬೇಕು? ಈ 4 ಕಾನ್ಸನೆಂಟ್ಸ್ ಜೊತೆ ಕೂಡಬೇಕು. ಓಕೆನಾ? ಗ್ರೂಪ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಗ್ರೂಪ್ ಆಫ್ ಓವಲ್ಸ್ ಒಂದು, ಆಮೇಲೆ ಈ 4 ಟೋಟಲ್ ಎಷ್ಟಾಗ್ತವೆ? 5 ಎಲಿಮೆಂಟ್ಸ್ ಆಗ್ತವೆ. ಈ 5 ಎಲಿಮೆಂಟ್ಸ್ ನೀವು ಅರೇಂಜ್ ಮಾಡಬೇಕು. ಎಷ್ಟು ರೀತಿಯಲ್ಲಿ ಅರೇಂಜ್ ಮಾಡ್ಬೋದು? 5 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಅರೇಂಜ್ ಮಾಡ್ಬೋದು. ಅಂಡ್ ನೋಡಿ, ಇಲ್ಲಿ 5 ಓವಲ್ಸ್ ಇದಾವೆ. ಈ 5 ಓವಲ್ಸ್ ತಮ್ಮ ಒಳಗಡೆನೆ ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಅರೇಂಜ್ ಆಗ್ಬೋದು? 5 ಫ್ಯಾಕ್ಟೋರಿಯಲ್ ಡಿಫ್ರೆಂಟ್ ವೇಸ್ ಅಲ್ಲಿ ಅರೇಂಜ್ ಆಗ್ಬೋದು. ಹಾಗಾಗಿ ಆನ್ಸರ್ ಏನಾಗುತ್ತೆ? 5 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್. ದಿಸ್ ಕಂಪ್ಲೀಟ್ಸ್ ದ ಆನ್ಸರ್. ಅರ್ಥ ಆಗ್ತಿದೆ ಅಲ್ವಾ? 4 ಜೊತೆಗೆ ಒಂದು ಗ್ರೂಪ್ ಆಫ್ ಓವಲ್ 5 ಫ್ಯಾಕ್ಟೋರಿಯಲ್ ಆಯ್ತು. ಅದ್ರ ಜೊತೆಗೆ ಈ 5 ಕಾನ್ಸನೆಂಟ್ಸ್ ಈ 5 ಓವಲ್ಸ್ ಕೂಡ 5 ಡಿಫ್ರೆಂಟ್ ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಏನಾಗ್ಬೋದು? ಅರೇಂಜ್ ಆಗ್ಬೋದು. ಸೊ ಆನ್ಸರ್ 5 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್. ಓಕೆ, ಆನ್ಸರ್ ಏನಾಗುತ್ತೆ? 5 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟು? ನೆನಪಿದೆನಾ? 120 ಇಂಟು 120. ಸೊ 12 12s are 12 square 144 00. ಸೊ 14,400 ಡಿಫ್ರೆಂಟ್ ವೇಸ್ ಅಲ್ಲಿ ದ ವರ್ಲ್ಡ್ ಎಜುಕೇಶನ್ ಅರೇಂಜ್ ಮಾಡ್ಬೋದು. ಕಂಡೀಷನ್ ಏನು ಅಂದ್ರೆ ಆಲ್ ದ ವರ್ಡ್ಸ್ ಇನ್ ದ ವರ್ಡ್ ಶುಡ್ ಆಲ್ವೇಸ್ ಕಮ್ ಟುಗೆದರ್. ಯಾವಾಗಲೂ ಅವು ಜೊತೆಗೆ ಬರಬೇಕು ಅಂತ ಹೇಳ್ಬಿಟ್ಟು. ಇದು ಈಸಿ ಇದೆ ಅಲ್ವಾ? ಈಸಿ ಇದೆ ಅಲ್ವಾ? ಈಗ ನೋಡಿ, ನೀವು 2 ವರ್ಡ್ ನ ನೀವು ಅಬ್ಸರ್ವ್ ಮಾಡಿದ್ರಿ. ಒಂದು ಎಜುಕೇಶನ್, ಇನ್ನೊಂದು ಏನಿತ್ತು? ಫಸ್ಟ್ ವರ್ಡ್ ಯಾವ್ದು? ಕಂಪ್ಯೂಟರ್ ಅಂತ ಹೇಳಿತ್ತು. ಸೊ ಅದ್ರಲ್ಲಿ ಯಾವ್ದು ಲೆಟರ್ಸ್ ರಿಪೀಟ್ ಆಗ್ತಾ ಇರಲಿಲ್ಲ. ಹೌದಲ್ವಾ? ಅಬ್ಸರ್ವ್ ಮಾಡಿದ್ರ ನೀವು? ಯಾವ್ದು ಲೆಟರ್ಸ್ ರಿಪೀಟ್ ಆಗ್ತಾ ಇರಲ್ಲ. ನಂಗೆ ಗೊತ್ತು ಬಹಳ ಜನರ ಮೈಂಡ್ ಅಲ್ಲಿ ಈಗ ಆಲ್ರೆಡಿ ಈ ಪ್ರಶ್ನೆ ಓಡ್ತಾ ಇರುತ್ತೆ, ಸರ್ ರಿಪೀಟ್ ಆದ್ರೆ ಹೆಂಗೆ ಇದರಲ್ಲಿ ಲೆಟರ್ಸ್ಗಳು? ನೋಡಿ, ನಾವು ಓದ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವು ಅದನ್ನೇ ಮಾಡೋದು. ತುಂಬಾ ಈಸಿ ಇದೆ, ಟೆನ್ಷನ್ ತಗೋಬೇಡಿ. ರಿಪೀಟ್ ಆದ್ರೆ ಡಿವೈಡ್ ಮಾಡಬೇಕು ಫ್ಯಾಕ್ಟೋರಿಯಲ್ ಬೇಸ್ ಇಂದ ಅಂತ ಹೇಳಿದ್ನಲ್ವಾ, ಅದೇ ರೀತಿ. ಓಕೆ, ಯಾವ್ದಾದ್ರು ಒಂದು ವರ್ಡ್. ಓಕೆ, ಈ ಕ್ವಶನ್ ನೀವು ಚೆಕ್ ಮಾಡಿ. ಈ ಕ್ವಶನ್ ನೀವು ಸಾಲ್ವ್ ಮಾಡ್ತಾ ಹೋಗಿ. ನಾನು ಬೋರ್ಡ್ ಮೇಲೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗ್ತವೆ. ಫೈನ್. ಇದರಲ್ಲಿ ವರ್ಡ್ ಯಾವ್ದು ಕೊಟ್ಟಿದ್ದಾರೆ ನಿಮ್ಗೆ ನೋಡಿ. ಕಂಡೀಷನ್ ನೋಡಿ, ಇದ್ರಲ್ಲಿ ಎಲ್ಲಾ ಪ್ರಶ್ನೆ ಸೇಮ್. ಏನ್ ಕಂಡೀಷನ್ ಕೇಳ್ತಾ ಇದ್ದಾರೆ? ಅದೇನು? ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಇನ್ ವಿಚ್ ಆಲ್ ದ ಓವಲ್ಸ್ ಶುಡ್ ಕಮ್ ಟುಗೆದರ್ ಅಂತ ಕೇಳ್ತಾ ಇದ್ದಾರೆ. ಅದೇ ಪ್ರಶ್ನೆನೆ. ಬಟ್ ಇದ್ರಲ್ಲಿ ಏನಿದೆ ಅಂದ್ರೆ ಲೆಟರ್ಸ್ಗಳು ರಿಪೀಟ್ ಆಗ್ತಾ ಇದಾವೆ. ಲೆಟರ್ಸ್ಗಳು ರಿಪೀಟ್ ಆದ್ರೆ ಹೆಂಗ್ ಸಾಲ್ವ್ ಮಾಡೋದು ಅಂತ ತುಂಬಾ ಈಸಿ ಇರುತ್ತೆ. ಆರಾಮಾಗಿ ಸಾಲ್ವ್ ಮಾಡ್ತಾ ಹೋಗಿ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಅಂದ್ರೆ ನಾನು ಇದನ್ನ ತುಂಬಾ ನೀಟಾಗಿ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಒಂದ್ಸರಿ ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗ್ಬಿಟ್ಟು ಅಂದ್ರೆ ಪದೇ ಪದೇ ಎಲ್ಲಾ ಎಕ್ಸಾಮ್ಸ್ಗಳಿಗೂ ಓದ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಹೌದಲ್ವಾ? ಸೊ ಹಾಗಾಗಿ ರಿಪೀಟ್ ಆಗ್ತಾ ಇರೋ ವರ್ಡ್, ವರ್ಡ್ ಕೊಟ್ಟಿದ್ದಾರಲ್ವಾ, ರಿಪೀಟ್ ಆಗ್ತಾ ಇರೋ ಲೆಟರ್ಸ್ ರಿಪೀಟ್ ಆಗ್ತಾ ಇರೋ ವರ್ಡ್ ಎಡಿಷನ್. ಎಡಿಷನ್. ಓಕೆ, ಇದರಲ್ಲಿ ನಾವು
ಏನ್ ಮಾಡಬೇಕು, ಆಲ್ ದ ಓವಲ್ಸ್ ಶುಡ್ ಆಲ್ವೇಸ್ ಕಮ್ ಟುಗೆದರ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಆನ್ಸರ್ಸ್ ನ ಫೈಂಡ್ ಮಾಡಬೇಕು. ಈಗ ಆನ್ಸರ್ ನ ಫೈಂಡ್ ಮಾಡಬೇಕು ಅಂದ್ರೆ ನಂಬರ್ ಆಫ್ ಡಿಫರೆಂಟ್ ಆನಿಮಲ್ಸ್ ವೇರ್ ಆಲ್ ದ ಓವಲ್ಸ್ ಶುಡ್ ಆಲ್ವೇಸ್ ಕಮ್ ಟುಗೆದರ್ ಅಂತ ಹೇಳ್ಬಿಟ್ಟು. ಓಕೆ, ಓವಲ್ಸ್ ಸ್ಟಾರ್ಟ್ ಮಾಡ್ತಾ ಹೋಗಿ. ಎ ಇದೆ, ಐ ಓ. ಸೊ ದೀಸ್ ಆರ್ ದ ಓವಲ್ಸ್. ಕಾನ್ಸನೆಂಟ್ಸ್ ಬನ್ನಿ, ಡಿ ಟಿ ಎನ್. ಸೊ ದೀಸ್ ಆರ್ ಆಲ್ ದ ಕಾನ್ಸನೆಂಟ್ಸ್. ನೋಡಿ, ಏನ್ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಏನು ಹೇಳಿದೆ, ಲೆಟರ್ಸ್ ರಿಪೀಟ್ ಆದರೆ ಡಿವೈಡ್ ಮಾಡಿ ಅಂತ. ನನ್ನ ಪ್ರಕಾರ ಏನು, ಈಗ ಈ ಎಲ್ಲ ಓವಲ್ಸ್ಗಳು ಜೊತೆಗೆ ಬರಬೇಕು. ಮತ್ತೆ ಈ ಓವಲ್ಸ್ಗಳನ್ನ ಏನು ಮಾಡಿದ್ರಿ, ಟೈಪ್ ಮಾಡಿಬಿಟ್ಟು ಗ್ರೂಪ್ ಆಫ್ ಓವಲ್ ಅಂತ ಫಿಕ್ಸ್ ಮಾಡಿದ್ರ. 1 2 3 4. ಸೊ 4 ಇದಾವೆ. ಈ 4 ಓವಲ್ಸ್ಗಳನ್ನ ಗ್ರೂಪ್ ಮಾಡಿಬಿಟ್ಟು ಒಂದೇ ಎಂಟಿಟಿ ಅಂತ ಫಿಕ್ಸ್ ಮಾಡಿದ್ದಾರೆ. ಇದರಲ್ಲಿ ಕಾನ್ಸನೆಂಟ್ ಅಲ್ಲಿ ನೋಡಿ ಡಿ ಡಿ ಟಿ ಎನ್. ಸೊ 4 ಕಾನ್ಸನೆಂಟ್ಸ್ಗಳು ಇದಾವೆ. ಈ 4 ಎಲಿಮೆಂಟ್ಸ್ ಜೊತೆಗೆ ಈ ಗ್ರೂಪ್ ಆಫ್ ಓವಲ್ ನ ನೀವು ಅರೇಂಜ್ ಮಾಡಬೇಕು. ಸೊ ಹಾಗಾಗಿ 5 ಫ್ಯಾಕ್ಟೋರಿಯಲ್ ಬೇಸ್ ಆಗ್ತವೆ ಇಲ್ಲಿ. 1 2 3 4 ಜೊತೆಗೆ ಈ ಗ್ರೂಪ್ ಆಫ್ ಓವಲ್ 5 ಆಗ್ತವೆ. ನೋಡಿ, 5 ಫ್ಯಾಕ್ಟೋರಿಯಲ್ ಅಂತ ಬರ್ದ್ರಿ. ಓಕೆನಾ? ಇದು ಕಾನ್ಸನೆಂಟ್ಸ್ ವಿಚಾರ ಆಯ್ತು. ಅಂದ್ರೆ ಫಸ್ಟ್ ಅರೇಂಜ್ಮೆಂಟ್, ಫಸ್ಟ್ ಸ್ಟೇಜ್ ಆಫ್ ಅರೇಂಜ್ಮೆಂಟ್ ಆಯ್ತು. ಇದರಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಅಬ್ಸರ್ವ್ ಮಾಡಿ, ಇಲ್ಲಿ ಡಿ 2 ಸಾರಿ ರಿಪೀಟ್ ಆಗ್ತಾ ಇದೆ. ಹೌದು ತಾನೆ? ಡಿ 2 ಸಾರಿ ರಿಪೀಟ್ ಆಗ್ತಾ ಇದೆ. ಸೊ ಹಾಗಾಗಿ ರಿಪೀಟ್ ಆದ್ರೆ ಏನ್ ಮಾಡ್ಬೇಕು, ನಾವು ಡಿವೈಡ್ ಮಾಡ್ಬೇಕಲ್ವಾ 2 ಫ್ಯಾಕ್ಟೋರಿಯಲ್ ಇಂದ. ಯಾಕೆ 2 ಫ್ಯಾಕ್ಟೋರಿಯಲ್ ಇಂದ ಡಿವೈಡ್ ಮಾಡಬೇಕು? ಡಿ 2 ಸಾರಿ ರಿಪೀಟ್ ಆಗ್ತಾ ಇದೆ, 2 ಫ್ಯಾಕ್ಟೋರಿಯಲ್ ಇಂದ ಡಿವೈಡ್ ಮಾಡಬೇಕು. ಓದ್ ಕ್ಲಾಸ್ ಅಲ್ಲಿ ನಾನು ಇದನ್ನೇ ತಾನೇ ಡಿಸ್ಕಸ್ ಮಾಡಿದ್ವಿ, ಲೆಟರ್ಸ್ ರಿಪೀಟ್ ಆದ್ರೆ ಹೇಗೆ ಮಾಡಬೇಕು ಅಂತ. ಅಷ್ಟೇ, ತುಂಬಾ ಸಿಂಪಲ್. ಇದಾದ ತಕ್ಷಣ ನೀವೇನ್ ಮಾಡಬೇಕು, ಓವಲ್ಸ್ ಕಡೆ ಬರಬೇಕು, ಓವಲ್ಸ್ ಕಡೆ ಗಮನ ಹರಿಸಬೇಕು. ಇಷ್ಟೇ 1 2 3 4. ಈ 4 ಓವಲ್ಸ್ 4 ಫ್ಯಾಕ್ಟೋರಿಯಲ್ ಡಿಫರೆಂಟ್ ವೇಸ್ ಅಲ್ಲಿ ಅರೇಂಜ್ ಆಗ್ಬೋದು. ಹೌದಲ್ವಾ? ಈ 4 ಡಿಫರೆಂಟ್ ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಅರೇಂಜ್ ಆಗೋದಲ್ದೇನೆ ಈ ಓವಲ್ಸ್ ಅಲ್ಲಿ ಯಾವ್ಯಾವ ರಿಪೀಟ್ ಆಗ್ತಾ ಇದಾವೆ, ಐ 2 ಸಾರಿ ರಿಪೀಟ್ ಆಗ್ತಾ ಇದೆ. ಸೊ 2 ಫ್ಯಾಕ್ಟೋರಿಯಲ್ ಬೇಸ್. ಸೊ ಇದು ನಿಮ್ಗೆ ಆನ್ಸರ್ ಸಿಗುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನ ಸಾಲ್ವ್ ಮಾಡೋದಕ್ಕೆ ಅಥವಾ ನೀವು ಮಾಡ್ಕೊಂತ ಕೂತ್ಕೊಂಡ್ರೆ ಎಕ್ಸಾಮ್ ನಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಫ್ಯಾಕ್ಟೋರಿಯಲ್ ವ್ಯಾಲ್ಯೂಸ್ ನೆನ್ಪಿಟ್ಕೋಬೇಕು. 5 ಫ್ಯಾಕ್ಟೋರಿಯಲ್ 120 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಸ್ 2. 120 ಡಿವೈಡೆಡ್ ಬೈ 2 120 ಹಾಫ್ ಅಂದ್ರೆ 60 ಇಂಟು ನೆನಪಿರ್ಲಿ. ಸೊ 4 ಫ್ಯಾಕ್ಟೋರಿಯಲ್ ಇಸ್ 24 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟು, 2. 24 ಡಿವೈಡೆಡ್ ಬೈ 2 12 ಆಯ್ತು. 12 ಇಂಟು 60 12 72 720 ಆಗುತ್ತೆ. ಹೌದಲ್ವಾ? ಸೊ 720 12 ತಾನೆ. 720 720 ಡಿಫರೆಂಟ್ ಅರೇಂಜ್ಮೆಂಟ್ಸ್ ಆರ್ ಪಾಸಿಬಲ್ ಈ ಪ್ರಶ್ನೆಯಲ್ಲಿ. ಅರ್ಥ ಆಗ್ತಿದೆನಾ? ನೋಡಿ, ಏನಿಲ್ಲ, ಸೇಮ್ ಪ್ರಾಸೆಸ್. ನಿಮ್ಗೆ ಏನಾದ್ರು ಲೆಟರ್ಸ್ಗಳು ರಿಪೀಟ್ ಆದ್ರೆ ಡಿವೈಡ್ ಮಾಡಿಬಿಟ್ರೆ ಮುಗ್ದೋಯ್ತು. ಅರ್ಥ ಆಗ್ತಾ ಇದೆನಾ? ಇದು ತುಂಬಾ ಸಿಂಪಲ್ ಕಾನ್ಸೆಪ್ಟ್. ಅಂಡ್ ಕೇಳಿಸ್ಕೊಳ್ಳಿ, 80% ಆಫ್ ದಿಸ್ ಪರ್ಮುಟೇಷನ್ ಕಾನ್ಸೆಪ್ಟ್ ಈ ವಿಡಿಯೋದಲ್ಲೇ ಕವರ್ ಆಗ್ಬಿಡುತ್ತೆ. ಇವೇ ಕ್ವಶನ್ಸ್ ಗಳಲ್ಲೇ ಕವರ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಈ ಕ್ವಶನ್ಸ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಲಾಜಿಕ್ ಒಂದ್ಸರಿ ನೆನ್ಪಿಟ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಫೈನ್. ಓಕೆ, ಈಗ ಈ ರೀತಿ ಓವಲ್ಸ್ ಕಮಿಂಗ್ ಟುಗೆದರ್ ಅನ್ನೋ ಕಾನ್ಸೆಪ್ಟ್ ಆಯ್ತು. ಈಗ ನಾನು ಕ್ವಶನ್, ಇದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಯಾವ ರೀತಿ ಕೇಳ್ಬೋದು ಅನ್ನೋದು ನೋಡಿ. ಫಸ್ಟ್ ವರ್ಡ್ ಯಾವ್ದು ನಾನು ನಿಮ್ಗೆ ಕೊಟ್ಟಿದ್ದು, ಕಂಪ್ಯೂಟರ್ ಅಲ್ವಾ? ಓಕೆ, ಕಂಪ್ಯೂಟರ್ನ ವರ್ಡ್ ಮೇಲೆ ನಾನು ನಿಮ್ಗೆ ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಸೊ ವರ್ಡ್ ಏನು, ಕಂಪ್ಯೂಟರ್. ಓಕೆ, ಕ್ವಶನ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಕ್ವಶನ್ ಓದ್ಕೊಳ್ಳಿ. ಕ್ವಶನ್ ಓದ್ಕೊಂಡು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಏನಿಲ್ಲ, ಅದೇ ಕಾನ್ಸೆಪ್ಟ್ ಅಪ್ಲೈ ಮಾಡಬೇಕು. ಬಟ್ ಇನ್ಸ್ಟೆಡ್ ಆಫ್ ಓವಲ್ಸ್ ಅಥವಾ ಕಾನ್ಸನೆಂಟ್ಸ್ ಅಂತ ಹೇಳ್ಬಿಟ್ಟು ನಾನು ಡಿಫ್ರೆನ್ಶಿಯೇಟ್ ಮಾಡೋದ್ರ ಬದಲು ಡೈರೆಕ್ಟ್ ಕ್ವಶನ್ಸ್ ಕೊಟ್ಬಿಟ್ಟಿದ್ದೀನಿ ಇದರಲ್ಲಿ. ಅದೇ ವರ್ಡ್ ಮೇಲೆ ಕಂಪ್ಯೂಟರ್ ಅಂತ ನೋಡೋಣ ಎಷ್ಟು ಜನಕ್ಕೆ ನೀವು ಸಾಲ್ವ್ ಮಾಡ್ಬೋದು ಅಂತ ಹೇಳಿ. ನಿಮ್ಮ ಕೈಲಿ ಆಗುತ್ತೆ, ಸಾಲ್ವ್ ಮಾಡ್ಬೇಕು ಅಷ್ಟೇ. ತುಂಬಾ ಸಿಂಪಲ್ ಕಾನ್ಸೆಪ್ಟ್. ಅದೇ ಕಾನ್ಸೆಪ್ಟ್ನೇ ಅಪ್ಲೈ ಮಾಡ್ಕೊಂತ ಹೋಗೋದು. ಫೈನ್. ಏನ್ ಹೇಳ್ತಾ ಇದೆ ಕ್ವಶನ್ ಇದರಲ್ಲಿ? ಈಗ ಅರ್ಥ ಆಯ್ತಲ್ವಾ? ಈ ಕಂಪ್ಯೂಟರ್ನ ವರ್ಡ್ ಅಲ್ಲಿ ಏನ್ ಹೇಳ್ತಾ ಇದ್ರ, MPU ಶುಡ್ ಆಲ್ವೇಸ್ ಕಮ್ ಟುಗೆದರ್ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ? ಕಂಪ್ಯೂಟರ್ನ ವರ್ಡ್ ಅಲ್ಲಿ ತುಂಬಾ ಸಿಂಪಲ್ ಇದೆ. ನೀವು ಕೊಟ್ಟಿರೋ ವರ್ಡ್ ಏನಪ್ಪಾ, ಕಂಪ್ಯೂಟರ್. ಓಕೆ, ಕಂಪ್ಯೂಟರ್. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ, MPU ಶುಡ್ ಆಲ್ವೇಸ್ ಕಮ್ ಟುಗೆದರ್. ಈ MPU ಅನ್ನೋ ಲೆಟರ್ಸ್ ಗಳಿದಾವಲ್ಲ, ಇವು ಯಾವಾಗ್ಲೂ ಜೊತೆಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಫೈನ್. ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ತಿದ್ದಾರೆ? ಓವಲ್ಸ್ ಅಂತ ಹೇಳಲಿಲ್ಲ, ಕಾನ್ಸನೆಂಟ್ಸ್ ಅಂತ ಹೇಳಲಿಲ್ಲ. ಅದೇ ರೀತಿ ಫಸ್ಟ್ ನೀವೇನ್ ಬರ್ಕೊಂತೀರಾ, ಕಂಡೀಷನ್ ಏನು, ಕಂಡೀಷನ್ ಏನಂತ ಹೇಳ್ತಾ ಇದ್ದಾರೆ, MPU ಟುಗೆದರ್. ಇದು ಯಾವಾಗ್ಲೂ ಜೊತೆಗೆ ಬರಬೇಕು, MPU. ಸೊ ನಮ್ಮ ಹತ್ರ ಇರುವಂತ ಉಳಿದಿರುವಂತ ಲೆಟರ್ಸ್ಗಳು ಯಾವ್ಯಾವು, ರಿಮೈನಿಂಗ್ ಲೆಟರ್ಸ್ಗಳು ಯಾವ್ಯಾವ ಇದಾವೆ? ರಿಮೈನಿಂಗ್ ಲೆಟರ್ಸ್ಗಳು ಯಾವ್ಯಾವು? COTER ಅಷ್ಟೇ. ಈ ಲೆಟರ್ಸ್ಗಳ ಜೊತೆಗೆ ಈ ಗ್ರೂಪ್ ಆಫ್ ಲೆಟರ್ಸ್ಗಳನ್ನ ನೀವು ಒಂದೇ ಎಂಟಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಈ ಉಳಿದಿರುವಂತ ಲೆಟರ್ಸ್ ಜೊತೆಗೆ ಹಾಕಬೇಕು. ಹೌದಲ್ವಾ? ಅದೇ ರೀತಿ ಈ ಒಂದು ಗ್ರೂಪ್ ನ ನೀವು ಇಟ್ಕೊಳ್ಳಿ. ಅವಾಗ ಓವಲ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತಿದ್ವಿ ಅಷ್ಟೇ. ಈಗಲೂ ಕೂಡ ಅದೇ ಗ್ರೂಪ್ ಆಫ್
ಲೆಟರ್ಸ್ ಇದು ಒಂದು ಗ್ರೂಪ್ ಆಫ್ ಲೆಟರ್ ಹೌದಲ್ವಾ, MPU ಕನ್ಸಿಸ್ಟ್ ಆಗಿದೆ. ಸೊ ಆ ಗ್ರೂಪ್ ಆಫ್ ಲೆಟರ್ಸ್ ಫಸ್ಟ್ ಬರ್ಬೋದು, ಅಥವಾ CO ಮಧ್ಯೆ ಬರ್ಬೋದು, OT ಮಧ್ಯೆ ಬರ್ಬೋದು, TE ಮಧ್ಯೆ ಬರ್ಬೋದು, ER ಮಧ್ಯೆ ಬರ್ಬೋದು, ಕೊನೆಗೆ ಬರ್ಬೋದು, ಬಟ್ ಯಾವಾಗಲೂ ಜೊತೆಗೆ ಬರ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಅದೇ ಕಂಡೀಷನ್ ಪ್ರಕಾರ ಆನ್ಸರ್ ಸಾಲ್ವ್ ಮಾಡಬೇಕು ಅಂದ್ರೆ 1 2 3 4 5 ಈ 5 ಲೆಟರ್ಸ್ ಜೊತೆಗೆ ಇನ್ನೊಂದು ಗ್ರೂಪ್ ಇದೆ, ಆ ಗ್ರೂಪ್ ಅಲ್ಲಿ 3 ಲೆಟರ್ ಇದಾವೆ, ಆ 3 ಲೆಟರ್ಸ್ ಯಾವಾಗಲೂ ಜೊತೆಗೆ ಬರ್ತವೆ. ಅರ್ಥ ಆಯ್ತಾ? ಸೊ ಕಂಡೀಷನ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. 1 2 3 4 5 ಗ್ರೂಪ್ ಆಫ್ ಲೆಟರ್ಸ್. ಸೊ 6 ಆಗುತ್ತೆ ಅಲ್ಲಿ. 6 ಫ್ಯಾಕ್ಟೋರಿಯಲ್. ಅಬ್ಸರ್ವ್ ಮಾಡಿ, ಯಾವ್ದಾದ್ರು ರಿಪೀಟ್ ಆಗ್ತಾ ಇದೆನಾ ಇಲ್ಲಿ? C ರಿಪೀಟ್ ಆಗ್ತಾ ಇಲ್ಲ, OT ER ಯಾವ್ದು ರಿಪೀಟ್ ಆಗ್ತಾ ಇಲ್ಲ. ಸೊ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ. ಫೈನ್. ಇಂಟು. ಸೊ ಉಳಿದಿರೋದು ಯಾವ ಲೆಟರ್ಸ್? 3 ಲೆಟರ್ಸ್ MPU. ಸೊ 3 ಲೆಟರ್ ಇದಾವೆ, ಈ 3 ಲೆಟರ್ ನ 3 ಫ್ಯಾಕ್ಟೋರಿಯಲ್ ಬೇಸ್ ಅಲ್ಲಿ ಅರೇಂಜ್ ಮಾಡಬಹುದು. ಇಲ್ಲಿ ಯಾವ್ದಾದ್ರು ರಿಪೀಟ್ ಆಗ್ತಾ ಇದೆನಾ? ಸೊ ಇಲ್ಲಿ ರಿಪೀಟ್ ಆಗ್ತಾ ಇಲ್ಲ. ಸೊ ನೋ ನೀಡ್ ಟು ಡಿವೈಡ್ 3 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ. ಸೊ ಇಲ್ಲಿ ಏನಾಗುತ್ತೆ? 120 ಫ್ಯಾಕ್ಟೋರಿಯಲ್ ವ್ಯಾಲ್ಯೂಸ್ ನೆನ್ಪಿಟ್ಕೋಬೇಕು. 720 ಇಂಟು 3 ಫ್ಯಾಕ್ಟೋರಿಯಲ್ 6 ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಐ ಥಿಂಕ್ ಇದು ಫಸ್ಟ್ ನಾನೇನು ಕಂಪ್ಯೂಟರ್ನ ವರ್ಡ್ ಮೇಲೆ ಮಾಡಿದ್ರಲ್ಲ ಅದೇ ಆನ್ಸರ್ ಬರುತ್ತೆ. ಸೊ 6 0 0, 6 2 12, 2 carry 1, 6 7 42, 1 43. ಸೊ 4320 ಆನ್ಸರ್ ಬರುತ್ತೆ ನಿಮಗೆ. ಅರ್ಥ ಆಯ್ತಾ? ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಇಷ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಪದೇ ಪದೇ ನೀವು ಓದ್ಕೊಳ್ಳೋ ಅಂತ ಅವಶ್ಯಕತೆನೇ ಇರೋದಿಲ್ಲ ಇದರಲ್ಲಿ. ಅರ್ಥ ಆಯ್ತಲ್ವಾ? ಸೊ ಐ ಹೋಪ್ ದಿಸ್ ಈಸ್ ಕ್ಲಿಯರ್ ಫಾರ್ ಯು ಪೀಪಲ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ. ತುಂಬಾ ಲೆಂತಿ ಇದೆ ಈ ಚಾಪ್ಟರ್, ಮತ್ತೆ ನೀವು ಒಂದೇ ಸಮನೆ ಎಲ್ಲದನ್ನು ಕಲಿಯೋದಕ್ಕೆ ಆಗೋದಿಲ್ಲ, ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಪಾರ್ಟ್ ವೈಸ್ ಮಾಡ್ತಾ ಇರೋದು. ಇದನ್ನ ಅಂದ್ರೆ ಈ ವಿಡಿಯೋನ ನೀವು ಎಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ನೋಡಕ್ ಹೋಗಬೇಡಿ. ಒಂಚೂರು ಮಿಸ್ ಆಯಿತು ಅಂದ್ರೆ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಒಂದೇ ಟೈಮ್ಗೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ 2-3 ಸಾರಿ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ ಫೈನ್. ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ. ಈಗ ಕ್ವಶನ್ ಏನು ಹೇಳ್ತಾ ಇದೆ? ಈಗ ರೈಟ್, ಓವಲ್ಸ್ ಶುಡ್ ನಾಟ್ ಕಮ್ ಟುಗೆದರ್ ಅಂತ ಕೇಳ್ತಾ ಇದ್ದಾರೆ. ಈಗ ಅದೇ ವರ್ಡ್ ಯಾವುದು? ಕಂಪ್ಯೂಟರ್ ಅಂತಾನೆ ಇದೆ. ಕಂಪ್ಯೂಟರ್ ಅಂತ ವರ್ಡ್ ಇದೆ. ಆಲ್ ದ ಓವಲ್ಸ್ ಶುಡ್ ಕಮ್ ಟುಗೆದರ್ ನಾವು ಕ್ಯಾಲ್ಕುಲೇಟ್ ಮಾಡ್ಬಿಟ್ವಿ ಅಲ್ವಾ? ಆಲ್ ದ ಓವಲ್ಸ್ ಶುಡ್ ಕಮ್ ಟುಗೆದರ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ಆಲ್ ದ ಓವಲ್ಸ್ ಶುಡ್ ನಾಟ್ ಕಮ್ ಟುಗೆದರ್, ಎಲ್ಲ ಓವಲ್ಸ್ಗಳು ಯಾವಾಗಲೂ ಜೊತೆಗೆ ಬರಲೇಬಾರ್ದು. ಅರ್ಥ ಆಗ್ತದೇನಾ? ಈ ರೀತಿ ಕ್ವಶನ್ ಕೊಟ್ಟಾಗ ಹೆಂಗೆ? ನಾ ಹೇಳಿದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಇದನ್ನ ನಾವು ಏನ್ ಮಾಡ್ತೀವಿ, ಫಸ್ಟ್ ಓವಲ್ಸ್ಗಳು ಜೊತೆಗೆ ಬರುವಂತ ನಂಬರ್ ಆಫ್ ಅರೇಂಜ್ಮೆಂಟ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಷ್ಟಿತ್ತು ಓವಲ್ಸ್? ನಂಬರ್ ಆಫ್ ಓವಲ್ಸ್ ಕಮಿಂಗ್ ಟುಗೆದರ್ ನಮಗೆ ಆನ್ಸರ್ ಎಷ್ಟಿತ್ತು ಇದರಲ್ಲಿ? 6 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇತ್ತಲ್ವಾ? 6 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಆನ್ಸರ್ ನಮ್ಗೆ ಎಷ್ಟು ಬಂದಿತ್ತು? 720 ಇಂಟು 6. ಸೊ 4320 ಬಂದಿದ್ದು ನಮ್ಗೆ ಆನ್ಸರ್, ಹೌದಲ್ವಾ? ಈಗ ಏನಿದ್ರೆ ಅರ್ಥ? 4300 ಅಲ್ವಾ? 4320 4320. ಈ 4320 ಏನು? ದ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಇನ್ ವಿಚ್ ಆಲ್ ದ ಓವಲ್ಸ್ ಆರ್ ಕಮಿಂಗ್ ಟುಗೆದರ್. ಅರ್ಥ ಆಗ್ತದೆ ಅಲ್ವಾ? ಓವಲ್ಸ್ ಎಲ್ಲ ಜೊತೆಗೆ ಬರುವಂತ ಅರೇಂಜ್ಮೆಂಟ್ಸ್ಗಳು ಎಷ್ಟಿದ್ವು? 320 ಇದ್ವು, ಹೌದು ತಾನೆ? ಅವ್ರು ಹೇಳ್ತಾ ಇರೋದೇನು? ಓವಲ್ಸ್ ಶುಡ್ ನಾಟ್ ಕಮ್ ಟುಗೆದರ್ ಅಂತ. ಅಂದ್ರೆ ಓವಲ್ಸ್ಗಳು ಯಾವು ಜೊತೆ ಬರಬಾರ್ದು. ಈಗ ನೀವೇನ್ ಮಾಡ್ತೀರಾ ಅಂದ್ರೆ, ತುಂಬಾ ಈಸಿ ಕಾನ್ಸೆಪ್ಟ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಓಕೆ ನೋಡಿ, ಈಗ ಇದು ನಿಮ್ಗೆ ಹೆಂಗೆ ಅರ್ಥ ಮಾಡಿಸ್ತಿದ್ದೀನಿ ನೋಡಿ, ಕರೆಕ್ಟಾಗಿ ತಿಳ್ಕೊಂತ ಹೋಗಿ. ಒಂದು ಬಾಕ್ಸ್ ಅಲ್ಲಿ ಟೋಟಲ್ 27 ಬಾಲ್ಸ್ ಇದಾವೆ. 27 ಬಾಲ್ಸ್ ಇದಾವೆ. ಈ 27 ಬಾಲ್ಸ್ 2 ಬಣ್ಣದ ಚೆಂಡುಗಳಾಗಿದ್ದಾವೆ. 2 colored balls ಆರ್ ದೇರ್ ಇನ್ ದಿಸ್ ಸ್ಟ್ಯಾಕ್ ಅಂತ ಹೇಳಿ ತಿಳ್ಕೊಳ್ಳಿ, ಹೌದಲ್ವಾ? ಯಾವ್ಯಾವ ಕಲರ್ ಇದಾವೆ? ರೆಡ್ ಕಲರ್ ಬಾಲ್ಸ್ ಇದಾವೆ, ಬ್ಲೂ ಕಲರ್ ಬಾಲ್ಸ್ ಇದಾವೆ. ಓಕೆನಾ? ರೆಡ್ ಕಲರ್ ಬಾಲ್ಸ್ ಎಷ್ಟಿದಾವೆ ಈ ಬ್ಯಾಗ್ ಅಲ್ಲಿ? 17 ಇದಾವೆ. 17 ರೆಡ್ ಕಲರ್ ಬಾಲ್ಸ್ ಇದಾವೆ. ಈಗ ನೋಡಿ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಹೇಳಿ. ಇನ್ ದಿಸ್ ಬ್ಯಾಗ್, so I will remove all the red color balls. How many blue color balls are there? ಎಷ್ಟಿದಾವೆ ಈ ಬ್ಯಾಗ್ ಅಲ್ಲಿ? ಬ್ಲೂ ಕಲರ್ ಬಾಲ್ಸ್ ಎಷ್ಟಿದಾವೆ? ಓಕೆ, ಅಥವಾ ಈ ರೀತಿ ಕೇಳ್ಬೋದು, ಫೈಂಡ್ ದ ನಂಬರ್ ಆಫ್ ಬ್ಲೂ ಕಲರ್ ಬಾಲ್ಸ್. ಬ್ಲೂ ಕಲರ್ ಬಾಲ್ಸ್ ಎಷ್ಟಿದಾವೆ ಅಂತ ಕೇಳ್ತಾ ಇದ್ದೀನಿ ನಾನು. ಸೊ ಈ ಬ್ಯಾಗ್ ಅಲ್ಲಿ ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ಸೊ ಎಷ್ಟಾಗುತ್ತೆ? 27 - 17 10 ಆಗುತ್ತೆ, ಹೌದಾನೆ? ಸೊ 10 ಬ್ಲೂ ಕಲರ್ ಬಾಲ್ಸ್ ಇದಾವೆ ಅಂತ ಹೇಳ್ಬಿಡ್ತೀರಾ. ಸೊ ಅದೇ ಕಾನ್ಸೆಪ್ಟ್ ನಾನು ಇಲ್ಲಿ ಹೇಳ್ತಾ ಇರೋದು ನೋಡಿ. ಈಗ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಗಳಲ್ಲಿ ಎಷ್ಟು ಅರೇಂಜ್ಮೆಂಟ್ಸ್ ಆಗ್ತವೆ ಅನ್ನೋದು ನಾನು ಮಾತಾಡ್ತೀನಿ. ಎಲ್ಲ ಅರೇಂಜ್ಮೆಂಟ್ಸ್, ಇಲ್ಲೊಂದು ಅರೇಂಜ್ಮೆಂಟ್, ಈ ಅರೇಂಜ್ಮೆಂಟ್, ಈ ಅರೇಂಜ್ಮೆಂಟ್, ಈ ಅರೇಂಜ್ಮೆಂಟ್, ಈ ರೀತಿ ಬರಿತಾ ಹೋಗ್ತೀರಾ.
ಎಲ್ಲ ಅರೇಂಜ್ಮೆಂಟ್ಸ್ ಗಳಲ್ಲಿ ಕೆಲವೊಂದು ಅರೇಂಜ್ಮೆಂಟ್ಸ್ ಗಳಲ್ಲಿ ಓವಲ್ಸ್ ಗಳು ಜೊತೆಗೆ ಬರ್ತಾ ಇರ್ತವೆ. ಎಲ್ಲ ಅರೇಂಜ್ಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಫಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ವಾ. ಸೊ 1 2 3 4 5 6 7 8 1 2 3 4 5 6 7 8 ಅಂದ್ರೆ 8 ಫ್ಯಾಕ್ಟೋರಿಯಲ್ಸ್. 8 ಆರ್ 9? ಸೊ 4 + 4 8 ಆಗುತ್ತಾ ಇದು? ಓಕೆ ಫೈನ್. ಸೊ 4 + 4 8 ಆಗುತ್ತೆ. ಈಗ ಈ 8 ಲೆಟರ್ಸ್ ಗಳನ್ನ ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಅರೇಂಜ್ ಮಾಡ್ತಾ ಹೋಗ್ತೀರಾ ನೀವು? ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಅರೇಂಜ್ ಮಾಡ್ತಾ ಹೋಗ್ತೀರಾ? 8 ಫ್ಯಾಕ್ಟೋರಿಯಲ್ ವೇಸ್, ಹೌದು ತಾನೆ? ನೆನಪಿದೇನ ಅಥವಾ ಎಲ್ಲ ಮರ್ತ ಹೋಗ್ಬಿಟ್ಟಿದ್ದೀರಾ ನೀವು? 8 ಫ್ಯಾಕ್ಟೋರಿಯಲ್ ವೇಸ್. 8 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನು? 40320 ಅಲ್ವಾ? 40320. ಅದರ ಅರ್ಥ ಏನು? 40,320 ಡಿಫ್ರೆಂಟ್ ವರ್ಡ್ಸ್ ಗಳು ನೀವು ಮಾಡಬಹುದು ಬೈ ಯೂಸಿಂಗ್ ಆಲ್ ದ ಲೆಟರ್ಸ್ ಆಫ್ ದ ವರ್ಡ್ ಕಂಪ್ಯೂಟರ್. ಅರ್ಥ ಆಗ್ತಿದೆ ಅಂದ್ರೆ ಇದರ ಅರ್ಥ ನೋಡಿ. ಈ ಲಿಸ್ಟ್ ಅಲ್ಲಿ ಟೋಟಲ್ ಎಷ್ಟಿದಾವೆ? 40,320 ಅರೇಂಜ್ಮೆಂಟ್ಸ್ ಗಳು ಇದಾವೆ ಈ ಲಿಸ್ಟ್ ಅಲ್ಲಿ. ಅರ್ಥ ಆಗ್ತಿದೆನಾ? ಅವ್ರು ಕೇಳಿರೋದೇನು? ದ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ವೇರ್ ಆಲ್ ದ ಓವಲ್ಸ್ ಶುಡ್ ನಾಟ್ ಕಮ್ ಟುಗೆದರ್. ಈಗ ಏನ್ ಮಾಡ್ತೀರಾ? ಓವಲ್ಸ್ ವಿಚ್ ಆರ್ ಕಮಿಂಗ್ ಟುಗೆದರ್ ಅಂದ್ರೆ ಜೊತೆಗೆ ಬರುವಂತ ಓವಲ್ಸ್ ಗಳ ಅರೇಂಜ್ಮೆಂಟ್ಸ್ ಗಳು ಎಷ್ಟಿದಾವೆ? ಸೊ 4,320 ಇದಾವೆ. ಅರ್ಥ ಮಾಡ್ಕೊಳ್ತಾ ಹೋಗಿ. ಈ 40,320 ಅರೇಂಜ್ಮೆಂಟ್ಸ್ ಗಳಲ್ಲಿ 4,320 ಅರೇಂಜ್ಮೆಂಟ್ಸ್ ಗಳೇನಿದಾವಲ್ವಾ, ಇಲ್ಲಿ ಓವಲ್ಸ್ ಜೊತೆ ಬರ್ತಾ ಇದಾವೆ. ಜೊತೆ ಬರ್ದೇ ಇರೋಂತ ಓವಲ್ಸ್ ಗಳು ಯಾವ್ಯಾವು? ಜೊತೆಗೆ ಬರ್ದೇ ಇರುವಂತಹ ಅರೇಂಜ್ಮೆಂಟ್ಸ್ ಗಳು ಎಷ್ಟಿರ್ತಾವೆ ಅಷ್ಟೇ. ಟೋಟಲ್ ಅಲ್ಲಿ ನೀವೇನ್ ಮಾಡ್ಬೇಕು? 40,320 ಅಲ್ಲಿ ಇದನ್ನ ನೀವು ಸಬ್ಟ್ರಾಕ್ಟ್ ಮಾಡ್ಬೇಕು. -4,320. ಸೊ ಆನ್ಸರ್ ಏನಾಗುತ್ತೆ ಇಲ್ಲಿ? ಸೊ 320 ಎಕ್ಸ್ಟ್ರಾ ಹೋಯ್ತು. 40ರಲ್ಲಿ 4 ಹೋದ್ರೆ 36,000. 36,000 arrangements are there where all the vowels are not coming together. ಎಲ್ಲ vowels ಗಳು ಜೊತೆ ಬರ್ತಾ ಇಲ್ಲ. ನಾನು ಹೇಳಿದ ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 30 ಸೆಕೆಂಡ್ ಅಲ್ಲಿ ಹೇಳ್ತಾ ಇದ್ದೀನಿ, ಕ್ಲಿಯರ್ ತಿಳ್ಕೊಳ್ಳಿ. ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ 40,320. ಇದರಲ್ಲಿ ಜೊತೆಗೆ ಬರುವಂತ ಅಂದ್ರೆ ಎಷ್ಟು ಅರೇಂಜ್ಮೆಂಟ್ಸ್ ಗಳಲ್ಲಿ ವೋಲ್ಸ್ ಜೊತೆ ಬರ್ತಾ ಇದಾವೆ? 4,320 ಅರೇಂಜ್ಮೆಂಟ್ಸ್ ಗಳಲ್ಲಿ ವೋಲ್ಸ್ ಜೊತೆ ಬರ್ತಾ ಇದಾವೆ. ಬಟ್ ಕೇಳಿದ್ರೇನು? ಎಷ್ಟು ಅರೇಂಜ್ಮೆಂಟ್ಸ್ ಗಳಲ್ಲಿ ಎಲ್ಲ ವೋಲ್ಸ್ ಜೊತೆ ಬರ್ತಾ ಇದಾವೆ ಅಂತ ಕೇಳ್ತಾ ಇಲ್ಲ, ಬರ್ದೇ ಇರೋ ಕೇಳ್ತಾ ಇದಾರೆ. ಬರ್ದೇ ಇರೋ ಎಷ್ಟು? ಈ ಟೋಟಲ್ ಗಳಲ್ಲಿ ಬರೋನ ತೆಗೆದ್ಬಿಟ್ರೆ ನೀವು ಬರ್ದೇ ಇರೋ ಸಿಗುತ್ತೆ. ಅಂದ್ರೆ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಗಳಲ್ಲಿ ಓವಲ್ಸ್ ಶುಡ್ ನಾಟ್ ಕಮ್ ಟುಗೆದರ್ ಅನ್ನೋ ಕೌಂಟ್ಸ್ ನಿಮ್ಗೆ ಸಿಗುತ್ತೆ 36,000. ಅರ್ಥ ಆಗ್ತಿದೆ ಅಲ್ವಾ? ಈ ರೀತಿ ಕ್ವಶನ್ಸ್ ತುಂಬಾ ಸಾರಿ ಕೇಳ್ತಾರೆ. ತುಂಬಾ ರೇರ್ ಕೇಳ್ತಾರೆ, ಇಲ್ಲ ಅಂತಲ್ಲ, ತುಂಬಾ ರೇರ್ ಕೇಳ್ತಾರೆ. ಅಂದ್ರೆ ನಿಮ್ದು ಲೆವೆಲ್ ಆಫ್ ಎಕ್ಸಾಮಿನೇಷನ್ ತುಂಬಾ ಹೈ ಲೆವೆಲ್ ಎಕ್ಸಾಮಿನೇಷನ್ ಬರೀತಾ ಇದ್ದೀರಾ ಅಂದ್ರೆ ಈ ರೀತಿ ಕ್ವಶನ್ಸ್ ಗಳು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ಸರ್ ನಾನು FDA SDA ಬರೀತಾ ಇದ್ದೀನಿ ಅಥವಾ ಯಾವ್ದಾದ್ರು ಕಂಪನಿ ಏನದು ಎಂಟ್ರೆನ್ಸ್ ಎಕ್ಸಾಮ್ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಆ ರೀತಿ ಅಂತ ಆಗಿದ್ರೆ ಜಸ್ಟ್ ನೀವು ಒಂದು ಈ ಕಾನ್ಸೆಪ್ಟ್ ಹಿಂದೆ ಡಿಸ್ಕಸ್ ಮಾಡಿದ್ನಲ್ಲ ಆ ರೀತಿ ಕ್ವಶನ್ಸ್ ಗಳು ಬರ್ತವೆ. ಡೈರೆಕ್ಟ್ ಕ್ವಶನ್ಸ್ ಗಳು ಸಿಗ್ತವೆ ಈಸಿಯಾಗಿ. ನೀವು ಫ್ಯಾಕ್ಟೋರಿಯಲ್ ವ್ಯಾಲ್ಯೂಸ್ ಗಳು ನಿಮ್ಗೆ ನೆನಪಿತ್ತು ಅಂದ್ರೆ ಜಸ್ಟ್ 30 ಇಂದ 40 ಸೆಕೆಂಡ್ಸ್ ಗಳಲ್ಲಿ ನೀವು ಆನ್ಸರ್ ನ ಸಾಲ್ವ್ ಮಾಡ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಗೆ ಜಂಪ್ ಆಗ್ಬೋದು. ಇದು ಕಾನ್ಸೆಪ್ಟ್ ಹೆಂಗೆ ಅಂದ್ರೆ ಒಂಚೂರು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಅರ್ಥ ಆಗ್ಬಿಟ್ರೆ ಪದೇ ಪದೇ ಓದ್ಕೊಳ್ಳೋಂತ ಅವಶ್ಯಕತೆನೇ ಇರೋದಿಲ್ಲ ನಿಮ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಡಿಸ್ಪ್ಲೇ ಆಗಿದೆ, ನೋಡಿ ಸಾಲ್ವ್ ಮಾಡಿ ಫಾಸ್ಟ್ ಆಗಿ. ಈಸಿ ಇದೆನಾ ಕ್ವಶನ್? ಅರ್ಥ ಆಯ್ತಾ? ಇದು ಈಸಿ ಇದೆ. ಬಹಳ ಜನಕ್ಕೆ ನಿಮ್ ಕ್ವಶನ್ ನೋಡ್ತಾ ಏನ್ ಅನ್ಸ್ಬಿಡುತ್ತೆ, ತುಂಬಾ ಡಿಫಿಕಲ್ಟ್ ಇದೆಲ್ಲ, ಇದು ಹೆಂಗ್ ಸಾಲ್ವ್ ಮಾಡೋದು ಅಂತ ಅನ್ಸುತ್ತೆ. ಬಟ್ ತುಂಬಾನೇ ಈಸಿ ಇದೆ. ಕ್ವಶನ್ ಏನ್ ಹೇಳ್ತಾ ಇದೆ? ಸೊ ಒಂದು ವರ್ಡ್ ಕೊಟ್ಟಿದ್ದಾರೆ ಪೌಡರ್ ಅಂತ ಹೇಳ್ಬಿಟ್ಟು. ಫೈನ್, ಪೌಡರ್ ಅಂತ ವರ್ಡ್ ಕೊಟ್ಟಿದ್ದಾರೆ, ಬರಿತಾ ಇದ್ದೀನಿ. How many different arrangements are possible in which the arrangement is starting with P? Yes or no? The arrangement is starting with P and ending with W. ಹೌದಲ್ವಾ? ಸ್ಟಾರ್ಟಿಂಗ್ ವಿತ್ ಪಿ ಅಂಡ್ ಎಂಡಿಂಗ್ ವಿತ್ ಡಬ್ಲ್ಯೂ. ಅವ್ರು ಏನ್ ಕೇಳ್ತಾ ಇರೋದು, ಎಷ್ಟು ಅರೇಂಜ್ಮೆಂಟ್ಸ್ ಗಳು ಸಾಧ್ಯ, ಆ ಅರೇಂಜ್ಮೆಂಟ್ಸ್ ಗಳಲ್ಲಿ ಏನಾಗಬೇಕು? ಪಿ ಇಂದ ಸ್ಟಾರ್ಟ್ ಆಗಬೇಕು ಮತ್ತೆ ಆ ಡಬ್ಲ್ಯೂ ಇಂದ ಎಂಡ್ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಖುಷಿ ಗೊತ್ತಾಯ್ತಾ? ತುಂಬಾ ಈಸಿ ಇದೆ ನೋಡಿ. ಏನ್ ಹೇಳ್ತಾ ಇದ್ರೆ ಪಿ ಇಂದ ಸ್ಟಾರ್ಟ್ ಆಗಬೇಕು, ಹಂಗಂದ್ರೆ ಫಸ್ಟ್ ಪ್ಲೇಸ್ ಪಿ ಗೆ ಫಿಕ್ಸ್ ಅಲ್ವಾ? ಫಸ್ಟ್ ಪಿ ಬರ್ಲೇಬೇಕು ತಾನೆ, ಸೊ ಪಿ ಫಿಕ್ಸ್ ಆಯ್ತು. ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ, ಲಾಸ್ಟ್ ಪ್ಲೇಸ್ ಡಬ್ಲ್ಯೂ ಆಗಬೇಕು. ಎಂಡಿಂಗ್ ವಿತ್ ಡಬ್ಲ್ಯೂ ಅಂತ ಹೇಳ್ತಾ ಇದ್ದಾರೆ. ಸ್ಟಾರ್ಟಿಂಗ್ ವಿತ್ ಪಿ ಅಂಡ್ ಎಂಡಿಂಗ್ ವಿತ್ ಡಬ್ಲ್ಯೂ ಅಂತ ಹೇಳ್ತಾ ಇದ್ದಾರೆ. ಸೊ ಡಬ್ಲ್ಯೂ ಪ್ಲೇಸ್ ಫಿಕ್ಸ್ ಆಯ್ತು. ಸೊ 4 ಪ್ಲೇಸ್ ಉಳಿದಿದ್ದಾವೆ ನಿಮ್ಮ ಹತ್ರ. 4 ಲೆಟರ್ಸ್ ಗಳು ಇದಾವೆ ಅರೇಂಜ್ ಮಾಡೋದಕ್ಕೆ. 4 ಪ್ಲೇಸ್ ಇದಾವೆ, 4 ಲೆಟರ್ಸ್ ಗಳು ಉಳಿದಿದ್ದಾವೆ ನಿಮ್ಮ ಹತ್ರ ಅರೇಂಜ್ ಮಾಡೋದಕ್ಕೆ. How many ways you can arrange those 4 letters in these 4 places? 4 factorial ways. 4 factorial value is to 24. ಮರಿಬೇಡಿ, ನೆನಪಿಟ್ಕೊಳ್ಳಿ.
4 ಫ್ಯಾಕ್ಟೋರಿಯಲ್ ಎಷ್ಟಾಗುತ್ತೆ 24 ಆಗುತ್ತೆ. ಸೊ there are 24 possibilities in which by using other is given the word powder such that the arrangements are starting with P and ending with W. ಅರ್ಥ ಆಯ್ತಾ? ತುಂಬಾ ಈಸಿ ಇದೆ. ಈಗ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಆನ್ಸರ್ ಮಾಡಿ. in how many arrangements are possible by using all the letters of the word powder such that the arrangement should start. Listen here, ಇಲ್ಲಿಂದ ಕಂಡೀಷನ್ ಸ್ಟಾರ್ಟ್ such that the arrangement should starts with P. P ಇಂದ ಶುರು ಆಗಬೇಕು, should starts with P and 3 okay should not end with W. W ಇಂದ end ಆಗಬಾರ್ದು. should starts with P and should not ends with W. ಕಷ್ಟ ಆಗುತ್ತಾ? ಇದನ್ನ ನೀವು ಹೆಂಗೆ ಸಾಲ್ವ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಪಿ ಇಂದ ಸ್ಟಾರ್ಟ್ ಆಗೋ ಎಲ್ಲ ಅರೇಂಜ್ಮೆಂಟ್ಸ್ಗಳು ನೋಡ್ಕೊಳ್ಳಿ. ಪಿ ಇಂದ ಸ್ಟಾರ್ಟ್ ಆಗೋ ಎಷ್ಟು ಅರೇಂಜ್ಮೆಂಟ್ಸ್ಗಳು ಇದಾವೆ? 1 2 3 4 5 6. ಪಿ ಇಂದ ಸ್ಟಾರ್ಟ್ ಆಗೋ ಎಷ್ಟು ಅರೇಂಜ್ಮೆಂಟ್ಸ್ಗಳು ಇದಾವೆ ಇದರಲ್ಲಿ? ಸೊ ಪಿ ಫಸ್ಟಿಗೆ ಫಿಕ್ಸ್ ಮಾಡಿದ್ರ. ಸೊ ಟೋಟಲ್ 5 ಲೆಟರ್ಸ್ ಉಳಿದಿದಾವೆ, ಹೌದಲ್ವಾ? ಇನ್ ಹೌ ಮೆನಿ ಡಿಫರೆಂಟ್ ವೇಸ್ ಯು ಪೀಪಲ್ ಕ್ಯಾನ್ ಅರೇಂಜ್ ದಮ್? 5 ಫ್ಯಾಕ್ಟೋರಿಯಲ್ ವೇಸ್. 5 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟು? 120 ಇದೆ, ಹೌದಲ್ವಾ? 120 ಡಿಫರೆಂಟ್ ಅರೇಂಜ್ಮೆಂಟ್ಸ್. ಈಗ ನಾನು ಕೇಳ್ತಾ ಇರೋದೇನು, ಪಿ ಇಂದ ಸ್ಟಾರ್ಟ್ ಆಗಿ ಡಬ್ಲ್ಯೂ ಇಂದ ಎಂಡ್ ಆಗಬಾರ್ದು ಅಲ್ವಾ? ಡಬ್ಲ್ಯೂ ಬೇರೆ ಯಾವ್ದೇ ಲೆಟರ್ಸ್ ಇದ್ರೂ ನಡೆಯುತ್ತೆ. ಅರ್ಥ ಆಗ್ತದೆ? ಡಬ್ಲ್ಯೂ ಬಿಟ್ಟು ಬೇರೆ ಯಾವ್ದೇ ಲೆಟರ್ ಇದ್ರೂ ನಡೆಯುತ್ತೆ ಇಲ್ಲಿ. ಓಕೆ, ಈಗ ಪಿ ಇಂದ ಸ್ಟಾರ್ಟ್ ಆಗೋ ಇದಾವು 120. ಪಿ ಇಂದ ಶುರು ಆಗುವಂತ ಅರೇಂಜ್ಮೆಂಟ್ಸ್ಗಳು 170 ಇದಾವೆ. ಅದರಲ್ಲಿ ಪಿ ಇಂದ ಸ್ಟಾರ್ಟ್ ಆಗಿ ಡಬ್ಲ್ಯೂ ಇಂದ ಎಂಡ್ ಆಗೋವು 24 ಇದಾವೆ. ಕರೆಕ್ಟ್ ಆನ್ಸರ್ ಇದು. ಅರ್ಥ ಆಗ್ತಿದೆ? ನಾ ಏನ್ ಮಾಡ್ಬೇಕು, 120 ಅಲ್ಲಿ 24 ನೀವು ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ಆನ್ಸರ್ ಸಿಕ್ಬಿಡುತ್ತೆ, ಹೌದಾನೆ? ಎಸ್. ಯಾರಿಗೆ ಅರ್ಥ ಆಗಿಲ್ಲ ಕೇಳಿ. ಪಿ ಇಂದ ಸ್ಟಾರ್ಟ್ ಆಗೋ ಟೋಟಲ್ ಎಷ್ಟಿದಾವೆ ನೋಡಿ. ಪಿ ಇಂದ ಸ್ಟಾರ್ಟ್ ಆಗೋ ಟೋಟಲ್ 120 ಡಿಫ್ರೆಂಟ್ ಅರೇಂಜ್ಮೆಂಟ್ಸ್ ಗಳು ಇದಾವೆ. ಅರ್ಥ ಆಗ್ತಿದೆನಾ? ಈ 120 ಡಿಫ್ರೆಂಟ್ ಅರೇಂಜ್ಮೆಂಟ್ಸ್ ಗಳಲ್ಲಿ 24 ಅರೇಂಜ್ಮೆಂಟ್ಸ್ ಆಗಿದಾವೆ. ಹೇಗಂದ್ರೆ ಡಬ್ಲ್ಯೂ ಇಂದ ಕೊನೆ ಆಗ್ತಾ ಇದಾವೆ, ಅಲ್ಲಲ್ಲಿ ಡಬ್ಲ್ಯೂ ಇಂದ ಎಂಡ್ ಆಗುವಂತ ಕೂಡ ಇದಾವೆ ಇಲ್ಲಿ, ಹೌದಲ್ವಾ? ಈಗ ನೀವ್ ಏನ್ ಮಾಡ್ಬೇಕು, ಪಿ ಇಂದ ಸ್ಟಾರ್ಟ್ ಆಗ್ಬೇಕು, ಡಬ್ಲ್ಯೂ ಇಂದ ಎಂಡ್ ಆಗಬಾರ್ದು ಅಂದ್ರೆ ಪಿ ಇಂದ ಸ್ಟಾರ್ಟ್ ಆಗಿ ಡಬ್ಲ್ಯೂ ಇಂದ ಎಂಡ್ ಆಗೋವನ್ನ ನೀವು ಸಬ್ಟ್ರಾಕ್ಟ್ ಮಾಡಿ, ಹೌದು ತಾನೆ? ಸೊ ಅಷ್ಟು ಮಾಡ್ಬಿಟ್ರೆ ಉಳಿಯೋವೆಲ್ಲ ಯಾವುವು? ಪಿ ಇಂದ ಸ್ಟಾರ್ಟ್ ಆಗಿ ಡಬ್ಲ್ಯೂ ಇಂದ ಎಂಡ್ ಆಗದೆ ಇರೋ. ಅರ್ಥ ಆಗ್ತಿದೆನಾ? ದಟ್ಸ್ ವೆರಿ ಸಿಂಪಲ್. ಸೊ ಟೋಟಲ್ 120 arrangements are there in which all the arrangements starting with P, and there are 24 arrangements are there in which the arrangements are starting with P and ending with W, and we don't want the arrangements should end with W, so we are subtracting the arrangements which are ending with W from the total 120. So 120 minus 24 it will be so 96, ಹೌದಲ್ವಾ? 120 ಅಲ್ಲಿ 24 ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಟೋಟಲ್ 96 ಬರುತ್ತೆ. ಅರ್ಥ ಆಯ್ತಲ್ವಾ? ಅಫ್ಕೋರ್ಸ್ ಐ ಥಿಂಕ್ ತುಂಬಾ ಕಾನ್ಸೆಪ್ಟ್ಸ್ಗಳನ್ನ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದೆ ಅಂತ ಅನ್ಸುತ್ತೆ. ಬಟ್ ಅರ್ಥ ಆಗಿದ್ರೆ ತುಂಬಾ ಒಳ್ಳೇದು. ನಿಮ್ಗೆ ಏನಾದರೂ ಇನ್ನೊಂದು ಡೌಟ್ ಇದೆ ಅಂದರೆ ಈ ವಿಡಿಯೋನ ಇನ್ನೊಂದು ಸಾರಿ ನೋಡಿ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನಾನು ಆದಷ್ಟು ನಿಮ್ಮೆಲ್ಲ ಡೌಟ್ಸ್ಗಳನ್ನ ಸಾಲ್ವ್ ಮಾಡಿಬಿಟ್ಟು ಎಲ್ಲದಕ್ಕೂ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್. ಇಲ್ಲಿಗೆ ಆಲ್ಮೋಸ್ಟ್ ನಿಮಗೆ ಪರ್ಮುಟೇಷನ್ ಕಾನ್ಸೆಪ್ಟ್ ಕವರ್ ಆಯಿತು ಅಂತ ಹೇಳ್ತಾ ಇದ್ದೀನಿ. ಸರ್ಕ್ಯುಲರ್ ಅರೇಂಜ್ಮೆಂಟ್ ಇದೆ. ನಾವು ವಾಟ್ ಇಸ್ ದಿಸ್, ವಿ ಜಸ್ಟ್ ಡಿಸ್ಕಸ್ಡ್ ಅಬೌಟ್ ದ ಲೀನಿಯರ್ ಅರೇಂಜ್ಮೆಂಟ್ಸ್ ಇನ್ ಪರ್ಮುಟೇಷನ್, ಹೌದಲ್ವಾ? ಲೀನಿಯರ್ ಅರೇಂಜ್ಮೆಂಟ್ಸ್ಗಳನ್ನೇ ನಾವು ನೋಡಿದ್ದೀವಿ. ಸರ್ಕ್ಯುಲರ್ ಅರೇಂಜ್ಮೆಂಟ್ ಬಗ್ಗೆ ನೋಡಿಲ್ಲ. 5 ಜನ ಇರ್ತಾರೆ, 6 ಜನ ಇರ್ತಾರೆ. ಸರ್ಕ್ಯುಲರ್ ಅರೇಂಜ್ಮೆಂಟ್ ಅಲ್ಲಿ ಕೂಡ್ತಾ ಇದ್ದಾರೆ. ದೀಸ್ 5 members are sitting on a circular table. So how many different ways are there for me to arrange them around the circular table ಅಂತ ಪ್ರಶ್ನೆಗಳು ಬರ್ತಾ ಇದಾವೆ. ಕ್ವಶನ್ಸ್ಗಳು ಇತ್ತೀಚಿನ ಎಕ್ಸಾಮ್ಸ್ಗಳಲ್ಲಿ ಬರ್ತಾ ಇದೆ. ಹಾಗಾಗ್ಬಿಟ್ಟು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಇದರಲ್ಲೇ ಲೀನಿಯರ್ ಅರೇಂಜ್ಮೆಂಟ್ ಅಲ್ಲೇ ಇನ್ನೊಂದು 2-3 ಟಾಪಿಕ್ ಇದಾವೆ. ರ್ಯಾಂಕ್ ಆಫ್ ದ ವರ್ಡ್ ಅಂತ ಹೇಳ್ಬಿಟ್ಟು ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲ ಕಾನ್ಸೆಪ್ಟ್ಗಳು ಕವರ್ ಆಗಿಲ್ಲ. ಸೊ ದಿಸ್ ಇಸ್ ಜಸ್ಟ್ ಸೆಕೆಂಡ್ ಪಾರ್ಟ್. ಇದು ಅರ್ಥ ಆಗಿಲ್ಲ ಅಂದರೆ ನಿಮ್ಗೆ ತುಂಬ ಟೈಮ್ ಇರುತ್ತೆ. ನಾನು ಇನ್ನೊಂದು ಅಥವಾ 2 ದಿನದಲ್ಲಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಟೈಮ್ ಇರುತ್ತೆ. ಇದು ಅರ್ಥ ಆಗೋವರೆಗೂ ನೋಡಿ. 2-3 ಸಲ ನೋಡಿದ್ರು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಏನೇ ಡೌಟ್ಸ್ ಇದ್ರು. ಥ್ಯಾಂಕ್ ಯು ವೆರಿ ಮಚ್.